Dear students, welcome to session number 11 of Financial Accounting 2. ನಾವು ಇಂದಿನ ಸೆಷನ್ ಅಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ಸ್ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಇದ್ವಿ. ಇಂದಿನ ಕ್ಲಾಸ್ ಅಲ್ಲಿ ನಾವು ಹೌ ಟು ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ವೆನ್ ದೇರ್ ಇಸ್ ನೋ ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್. ಯಾವಾಗ ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡದೇ ಇದ್ದಾಗ ಹೇಗೆ ಜರ್ನಲ್ ಎಂಟ್ರೀಸ್ ಅಕೌಂಟ್ಸ್ ನ ಬರೆಯೋದು, ಹೇಗೆ ಪ್ರಾಬ್ಲಮ್ ಇರುತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಇವತ್ತು ಇನ್ನೂ ಒಂದು ಎಕ್ಸಾಂಪಲ್ಗಳನ್ನ ನಾವು ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಎ ಅಂಡ್ ಬಿ ಎಂಟರ್ಡ್ ಇಂಟು ಜಾಯಿಂಟ್ ವೆಂಚರ್ ಟು ಟೇಕ್ ಎ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಫಾರ್ ರುಪೀಸ್ 2,40,000. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟುಂಟು? 2,40,000 ಇದೆ. ದೇ ಪ್ರೊವೈಡ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದೆಮ್. ಅಲ್ಲಿ ಎ ಮತ್ತೆ ಬಿ ಇಬ್ಬರು ಜಾಯಿಂಟ್ ವೆಂಚರ್ಗೆ ಎಂಟರ್ ಆಗಿದ್ದಾರೆ. ಅವರಿಬ್ರು ಕೆಲವೊಂದು ಎಕ್ಸ್ಪೆಂಡಿಚರ್ಗಳನ್ನ ಮಾಡಿದ್ದಾರೆ. ಮೆಟೀರಿಯಲ್, ಸಿಮೆಂಟ್, ವೇಜಸ್, ಆರ್ಕಿಟೆಕ್ಟ್ ಫೀಸ್ ಎ ಪೇ ಮಾಡಿದ್ದಾನೆ, ಲೈಸೆನ್ಸ್ ಫೀನ ಬಿ ಪೇ ಮಾಡಿದ್ದಾನೆ, ಪ್ಲಾಂಟ್ ಎಕ್ಸ್ಪೆನ್ಸಸ್ ನ ಬಿ ಪೇ ಮಾಡಿದ್ದಾನೆ. ಪ್ಲಾಂಟ್ ವಾಸ್ ವ್ಯಾಲ್ಯೂಡ್ ಅಟ್ ರುಪೀಸ್ 10,000 ಅಟ್ ದ ಎಂಡ್ ಆಫ್ ದ ಕಾಂಟ್ರಾಕ್ಟ್ ಎಂಡ್ ಅಲ್ಲಿ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿದೆ? 10,000 ರೂಪಾಯಿ ಇದೆ. ಅಂಡ್ ಬಿ ಅಗ್ರೀಡ್ ಟು ಟೇಕ್ ಇಟ್ ಅಟ್ ದಟ್ ವ್ಯಾಲ್ಯೂ. ಬಿ ಅದನ್ನ ತಗೊಂಡೋಗ್ಲಿಕ್ಕೆ ಒಪ್ಪಿದ್ದಾನೆ 10,000ಕ್ಕೆ. ಓಕೆ, ಕಾಂಟ್ರಾಕ್ಟ್ ಅಮೌಂಟ್ ಆಫ್ ರುಪೀಸ್ 2,40,000 ವಾಸ್ ರಿಸೀವ್ಡ್ ಬೈ ಎ. ಕಾಂಟ್ರಾಕ್ಟ್ ಪ್ರೈಸ್ ನ ಯಾರು ರಿಸೀವ್ ಮಾಡಿದ್ದಾರೆ? ಎ ರಿಸೀವ್ ಮಾಡಿದ್ದಾನೆ 2,40,000. ನೆಕ್ಸ್ಟ್, show joint venture account and B's account in the books of A and joint venture account and A's account in the books of B. ಇಲ್ಲಿ ನೋಡಿ, ಇದರಲ್ಲಿ ನಾವೇನ್ ಮಾಡಬೇಕು? ಎ ಬುಕ್ಸ್ ಅಲ್ಲೂ ಅಕೌಂಟ್ಸ್ ನ ಮಾಡಬೇಕು, ಮತ್ತೆ ಬಿ ಅನ್ನೋ ಬುಕ್ಸ್ ನಲ್ಲೂ ಕೂಡ ನಾವು ಅಕೌಂಟ್ಸ್ ನ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ನಾವೀಗ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಇನ್ ದ ಬುಕ್ಸ್ ಆಫ್ ಎ. ಅನ್ನುವನ ಬುಕ್ಸ್ ಇಂದ ನಾವು ಸ್ಟಾರ್ಟ್ ಮಾಡೋಣ. ಎ ಅನ್ನುವನ ಬುಕ್ಸ್ ಅಲ್ಲಿ ನಾವು ಈ ಜಾಯಿಂಟ್ ವೆಂಚರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡೋಣ. ಈಗ ಯಾವಾಗ ಜಾಯಿಂಟ್ ವೆಂಚರ್ ಅಕೌಂಟ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ನ ಮೇಂಟೈನ್ ಮಾಡೋದಿಲ್ಲ, ಆಗ ನಾವು ಎರಡು ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಒಂದು ಜಾಯಿಂಟ್ ವೆಂಚರ್ ಅಕೌಂಟ್ ಮತ್ತೆ ಇನ್ನೊಂದು ಕೋ ವೆಂಚರರ್ಸ್ ಅಕೌಂಟ್, ಅದರ್ ಕೋ ವೆಂಚರರ್ಸ್. ನಾವು ಎ ಅನ್ನುವನ ಬುಕ್ ಅಲ್ಲಿ ನಾವು ಪ್ರಿಪೇರ್ ಮಾಡ್ತಿರೋದ್ರಿಂದ ನಾವು ಬಿಸ್ ಅಕೌಂಟ್ ನ ನಾವು ಪ್ರಿಪೇರ್ ಮಾಡಬೇಕು. ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಒನ್. They provide the following information regarding the expenditure incurred. First transaction, ಈ ಎ ಮತ್ತೆ ಬಿ ಏನೇನು ಎಕ್ಸ್ಪೆನ್ಸಸ್ ಮಾಡಿದ್ದಾರೆ ಅದನ್ನ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಬರೆಯೋಣ. ನಾವು ಎ ಬುಕ್ಸ್ ನಲ್ಲೇ ಬರೀತಾ ಇರೋದ್ರಿಂದ ಅವನು ಮಾಡಿರುವಂತ ಎಕ್ಸ್ಪೆನ್ಸಸ್ ಗಳನ್ನೆಲ್ಲ ನಾವು ಹೇಗೆ ಬರಿಬೇಕು ಅಂತಂದ್ರೆ, ದ ಜರ್ನಲ್ ಎಂಟ್ರಿ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನಾವೀಗ ಬರೆಯೋಣ. In the books of A joint venture account, the first transaction is for expenditure made by A ಅನ್ನೋನು ಮಾಡಿರುವಂತ ಎಕ್ಸ್ಪೆಂಡಿಚರ್ ಗೆ ನಾವು ಬರೆಯೋಣ. That is joint venture account debited to bank account. ಬ್ರಾಕೆಟ್ ಅಲ್ಲಿ ಬರೀರಿ, ಎಕ್ಸ್ಪೆನ್ಸಸ್ ಪೇಡ್. ಎಕ್ಸ್ಪೆನ್ಸಸ್ ನಾನು ಪೇ ಮಾಡಿದ್ದಾನೆ. ಯಾವ್ದು? ಮೆಟೀರಿಯಲ್ಸ್ ಎಷ್ಟುಂಟು? 68,000. ಸಿಮೆಂಟ್ ಎಷ್ಟು ಪೇ ಮಾಡಿದ ನಾನು? ಅನ್ನೋನು 13,000. ವೇಜಸ್ ಏನು ಪೇ ಮಾಡಿಲ್ಲ ಅವನು. ನೆಕ್ಸ್ಟ್ ಆರ್ಕಿಟೆಕ್ಟ್ ಫೀಸ್ ಪೇ ಮಾಡಿದ್ದಾನೆ. ಆರ್ಕಿಟೆಕ್ಟ್ ಫೀಸ್ 10,000. ಈ ಮೂರು ಎಕ್ಸ್ಪೆನ್ಸಸ್ ನ ಎ ಮಾಡಿದ್ದಾನೆ. ಇದನ್ನ ನಾವು ಅಕೌಂಟ್ ಅಲ್ಲಿ ಬರೆಯೋಣ. ಈ ಮೂರನ್ನ ಟೋಟಲ್ ಮಾಡಿದ್ರೆ 68 ಪ್ಲಸ್ 13 ಪ್ಲಸ್ 10 91,000. ದಟ್ ಈಸ್ ಎ ಅನ್ನೋನು ಎಷ್ಟು ಪೇ ಮಾಡಿದ್ದಾನೆ, ಎಷ್ಟು ಖರ್ಚು ಮಾಡಿದ್ದಾನೆ? ಜಾಯಿಂಟ್ ವೆಂಚರ್ಗೆ 91,000 ಅವನು ಖರ್ಚು ಮಾಡಿದ್ದಾನೆ. ಈ ಎ ಮಾಡಿರೋ ಖರ್ಚನ್ನ ನಾವೇನು ಬರ್ದೀವಿ? ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡ್ತಾ ಇಲ್ಲ ನಾವು, ಅದಕ್ಕೋಸ್ಕರ ಕ್ರೆಡಿಟ್ ಎಂಟ್ರಿ ಬರೆಯೋದಿಲ್ಲ. ನೆಕ್ಸ್ಟ್ ಬಿ ಅನ್ನೋನು ಖರ್ಚು ಮಾಡಿದ್ದಾನೆ.
ಬಿ ಅನ್ನೋನ್ ಮಾಡಿರೋದು ಕೂಡ ಜಾಯಿಂಟ್ ವೆಂಚರ್ಗೆ ಏನಾಗ್ತದೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಅದನ್ನ ನಾವೇನಂತ ಬರಿತೀವಿ ಅಂದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು, ನಾವು ಹಣ ಕೊಟ್ರೆ ಕ್ಯಾಶ್ ಬ್ಯಾಂಕ್ ಅಕೌಂಟ್ ಅಂತ ಬರಿತಾ ಇದ್ವಿ. ಬಟ್ ಇಲ್ಲಿ ಹಣ ನಾವು ಪೇ ಮಾಡ್ತಿಲ್ಲ, ಬಟ್ ಯಾರು ಪೇ ಮಾಡ್ತಾ ಇದ್ದಾರೆ, ಬಿ ಅಕೌಂಟ್, ಬಿ ಪೇ ಮಾಡ್ತಾ ಇದ್ದಾನೆ. ಸೊ ಬೀಸ್ ಅಕೌಂಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಬಿ ಅನ್ನೋನಿಗೆ ಈ ಎಲ್ಲ ಖರ್ಚುಗಳು ಆಗಿದೆ ಅಂತ ಹೇಳ್ಬಿಟ್ಟು ಏನೇನಂತ ಬರೆಯೋಣ. ದಟ್ ಈಸ್ ಮೆಟೀರಿಯಲ್ಸ್ ಎಷ್ಟು ಪೇ ಮಾಡಿದ್ದಾನೆ, ಬಿ 50,000, ಸಿಮೆಂಟ್ 17,000, wages 17,000, license fees 5,000, land ಪೇ ಮಾಡಿದಾನೆ 20,000. ಸೊ ಇದೆಲ್ಲದನ್ನು ಟೋಟಲ್ ಮಾಡಿದ್ರೆ ಮಾಡೋಣ ನಾವು 50,000 ಪ್ಲಸ್ 17,000 ಪ್ಲಸ್ 17,000 ಪ್ಲಸ್ 5 ಪ್ಲಸ್ 20 we get 109. That is 1,09,000 ನ ಬಿ ಅನ್ನೋನು ಸ್ಪೆಂಡ್ ಮಾಡಿದ್ದಾನೆ. ನೆಕ್ಸ್ಟ್ ವಿ ಸಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್. ಪ್ಲಾಂಟ್ ವಾಸ್ ವ್ಯಾಲ್ಯೂಡ್ ಅಟ್ 10,000 ಅಟ್ ದಿ ಎಂಡ್. ಈ ಬಿ ಅಕೌಂಟ್ ಖರ್ಚು ಮಾಡಿದಾನಲ್ಲ, ಅದು ಬಿ ಅಕೌಂಟಲ್ಲಿ ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಈ ಬಿ ಅನ್ನೋನು ಮಾಡಿರೋಂಥ ಎಲ್ಲ ಎಕ್ಸ್ಪೆನ್ಸಸ್ಗಳಿಗೂ ಕ್ರೆಡಿಟ್ ಎಂಟ್ರಿ ನಾವು ಬಿ ಅಕೌಂಟಲ್ಲಿ ಬರಿತೀವಿ. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಆಗುಂಟು, ಕರೆಸ್ಪಾಂಡಿಂಗ್ ಕ್ರೆಡಿಟ್ ಎಂಟ್ರಿ ಬಿ ಅಕೌಂಟಲ್ಲಿ ಆಗ್ತದೆ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಬಿ. Amount is 1,09,000. Details I am writing here. Next transaction. Plant was valued at rupees 10,000 at the end of the contract and B agreed to take it at that value. ಪ್ಲಾಂಟ್ನ ಎಷ್ಟು ವ್ಯಾಲ್ಯೂ ಮಾಡಿದ್ದಾನೆ, 10,000 ವ್ಯಾಲ್ಯೂ ಮಾಡಿದ್ದಾನೆ. ಬಿ ಅನ್ನೋನು ಅದನ್ನಷ್ಟು ತಗೊಂಡೋಗಿದ್ದಾನೆ. ಸೊ ಈ ಅಸೆಟ್ನ ಯಾರಾದ್ರೂ ಕೋವೆಂಚರ್ಸ್ ಅಸ್ಯೂಮ್ ಮಾಡ್ಕೊಂಡ್ರೆ ಅಥವಾ ಟೇಕ್ ಓವರ್ ಮಾಡಿದರೆ ಅವ್ರ ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕು. ಬಿಕಾಸ್ ಅವ್ರ ಅಸೆಟ್ಸ್ನ ತಗೊಂಡೋಗ್ತಿದ್ದಾರೆ ಅಂದರೆ ಅದು ಜಾಯಿಂಟ್ ವೆಂಚರ್ಗೆ ಇನ್ಕಮ್ ಆಗುತ್ತೆ. ಸೊ ಎಂಟ್ರಿ ಈಸ್ ಬೀಸ್ ಅಕೌಂಟ್, ಬಿ ತಗೊಂಡೋಗ್ತಿರೋದ್ರಿಂದ ಬೀಸ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಬ್ರಾಕೆಟ್ ಅಲ್ಲಿ ಬರೀರಿ, ಪ್ಲಾಂಟ್ ಟೇಕನ್ ಓವರ್, ಅಮೌಂಟ್ ಈಸ್ 10,000. ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಬರೆಯೋಣ ಬೈ ಬೀಸ್ ಅಕೌಂಟ್, ಪ್ಲಾಂಟ್ taken over. Amount is 10,000. ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್. ಕಾಂಟ್ರಾಕ್ಟ್ ಅಮೌಂಟ್ ಆಫ್ rupees 2,40,000 ವಾಸ್ ರಿಸೀವ್ಡ್ ಬೈ ಎ. ಕಾಂಟ್ರಾಕ್ಟ್ ಅಮೌಂಟ್ನ ಏನು ಮಾಡಿದ್ದಾನೆ, ಎ ಅನ್ನೋನು ರಿಸೀವ್ ಮಾಡಿದ್ದಾನೆ. ಸೊ ನಾವು ಎ ಅಕೌಂಟಲ್ಲೇ ಬರೀತಾ ಇರೋದ್ರಿಂದ ಎ ಏನಾದರೂ ಕಾಂಟ್ರಾಕ್ಟ್ ಅಮೌಂಟ್ನ ರಿಸೀವ್ ಮಾಡಿದರೆ ಎಂಟ್ರಿ ವುಡ್ ಬಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ದ ಜರ್ನಲ್ ಎಂಟ್ರಿ ಈಸ್ ಫಾರ್ ರಿಸೀವಿಂಗ್ ದ ಕಾಂಟ್ರಾಕ್ಟ್ ವ್ಯಾಲ್ಯೂ ಈಸ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ಗೆ ಅದೇನಾಗ್ತದೆ,
ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಏನಾಗಿದೆ, ಕ್ರೆಡಿಟ್ ಆಗಿದೆ. ಸೊ ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೆಯೋಣ, ಬೈ ಬ್ಯಾಂಕ್ ಅಕೌಂಟ್ ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ಡ್ ಅಮೌಂಟ್ ಈಸ್ 2,40,000. ಈಗ ನಾವು ಈ ಇದ್ದ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ನಾವು ಈಗ ಬರ್ದಾಗುಂಟು. ಈಗ ನಾವೇನು ಮಾಡಬೇಕು ಅಂದರೆ ಈಗ ಅಕೌಂಟ್ಸ್ನ ಕ್ಲೋಸ್ ಮಾಡಬೇಕು. ಫಸ್ಟ್ ವಿ ಕ್ಲೋಸ್ ದ ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ಲೋಸ್ ಮಾಡಿ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋಣ. ಈ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡೂ ಸೈಡ್ ನೋಡಿದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಉಂಟು, 2,50,000. ಅದನ್ನು ನಾನು ಡೆಬಿಟ್ ಸೈಡ್ ಬರಿತಾ ಇದ್ದೀನಿ, 2,50,000. ಈಗ ಪ್ರಾಫಿಟ್ ಎಷ್ಟಾಗಿದೆ ಅಂತ ನೋಡೋಣ. ಪ್ರಾಫಿಟ್ ಎಷ್ಟುಂಟು, 2,50,000 ಮೈನಸ್ 2,50,000 minus 91,000 minus 1,09,000. The profit is 50,000. Profit ಎಷ್ಟು ಬಂದುಂಟು, 50,000 ಬಂದುಂಟು. ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅವ್ರೇನು ಕೊಟ್ಟಿಲ್ಲ. ಅವ್ರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿಲ್ಲ ಅಂದಾಗ ನಾವೇನು ಮಾಡಬೇಕು, ಅದನ್ನು ಇಬ್ಬರಿಗೂ ಈಕ್ವಲ್ ಆಗಿ ಶೇರ್ ಮಾಡಬೇಕು. ಇದನ್ನು ಈಕ್ವಲ್ ಆಗಿ ಹೇಗೆ ಶೇರ್ ಮಾಡ್ತೀವಿ, ಓನ್ ಶೇರ್ನ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗೆ ಬಿ ಶೇರ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಬೀಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಿಮಗೆ ಈ ರೀತಿ ಬರೀಲಿಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಇದೇ ಥರ ಬರೀರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದಟ್ ಈಸ್ ಓನ್ ಶೇರ್ ವಿಲ್ ಗೋ ಟು ಏನ ಓನ್ ಶೇರ್ ಏನಾಗ್ತದೆ, ಮಿಸ್ಟರ್ ಎದು ಓನ್ ಶೇರ್ ಏನಾಗ್ತದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗ್ತದೆ, ಓನ್ ಶೇರ್ ಆಫ್ ಪ್ರಾಫಿಟ್. ಹಾಗೆ ಮಿಸ್ಟರ್ ಬಿದು ಶೇರು ಬಿ ಅಕೌಂಟ್ಗೆ ಹೋಗ್ತದೆ, ದಟ್ ಈಸ್ ಆಲ್ಸೋ 25,000. ಈಗ ಮಿಸ್ಟರ್ ಬೀಸ್ ಶೇರ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಕ್ರೆಡಿಟ್ ಡೆಬಿಟ್ ಆಗಿದೆ ಅಂದರೆ ಬಿ ಅಕೌಂಟಲ್ಲಿ ಏನಾಗ್ತದೆ, ಕ್ರೆಡಿಟ್ ಆಗ್ತದೆ ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಬ್ರಾಕೆಟಲ್ಲಿ ಪ್ರಾಫಿಟ್ ಅಂತ ಬರೀ. ಅಮೌಂಟ್ ಎಷ್ಟು, 25,000. ಈಗ ಎಲ್ಲ ಟ್ರಾನ್ಸಾಕ್ಷನ್ ಆಯಿತು. ಈಗ ನಾವೇನು ಮಾಡಬೇಕು, ಈ ಅಕೌಂಟ್ನ ಕ್ಲೋಸ್ ಮಾಡಿ ಫೈನಲ್ ಸೆಟಲ್ಮೆಂಟ್ ಮಾಡಬೇಕು. ಯಾವ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಉಂಟು. 1,09,000 ಪ್ಲಸ್ 25,000 1,34,000. 1,34,000 ಟೋಟಲ್. ಬಿಗೆ ಎಷ್ಟು ಸೇರಬೇಕು, ಅವನು ಎಕ್ಸ್ಪೆನ್ಸ್ ಮಾಡಿರೋದು 1,09,000 ಪ್ಲಸ್ ಪ್ರಾಫಿಟ್ಟು 25,000, 1,34,000 ಅವನಿಗೆ ಸೇರಬೇಕು. ಅದರಲ್ಲಿ 10,000 ಅವನು ಏನು ಮಾಡಿದ್ದಾನೆ, ಪ್ಲ್ಯಾಂಟ್ನ ತಗೊಂಡೋಗಿದ್ದಾನೆ. ಹಾಗೆ ಮಿಕ್ಕಿದೆಷ್ಟು ಸಿಗಬೇಕು ಅವನಿಗೆ, ಬ್ಯಾಲೆನ್ಸ್ ಟು ಬಿ ಸೆಟಲ್ಡ್ ಈಸ್ 1,24,000. ಇದನ್ನು ಹೇಗೆ ಪೇ ಮಾಡ್ತೀವಿ, ಟು ಬ್ಯಾಂಕ್ ಅಕೌಂಟ್. ಹಾಗೆ ಹಣ ಕೊಡೋದ್ರ ಮೂಲಕ ನಾವು ಒಂದು ಅಕೌಂಟ್ನ ಸೆಟಲ್ ಮಾಡ್ತೀವಿ, ಬಿ. ದಟ್ ಈಸ್ ಫೈನಲ್ ಸೆಟಲ್ಮೆಂಟ್. ದಿಸ್ ಈಸ್ ಹೌ ವಿ ರೈಟ್ ದ ಲೆಡ್ಜರ್ ಅಕೌಂಟ್. ನಾವೀಗ ಫಸ್ಟ್ ಪಾರ್ಟ್ನ ಮಾಡಿದ್ವಿ, ಶೋ ಜಾಯಿಂಟ್ ವೆಂಚರ್ ಅಕೌಂಟ್ ಆ್ಯಂಡ್ ಬಿ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎ ಮಾಡಿದ್ವಿ. ಅದೇ ರೀತಿ ನಾವೇನು ಮಾಡಬೇಕು, ಜಾಯಿಂಟ್ ವೆಂಚರ್ ಅಕೌಂಟ್ ಆ್ಯಂಡ್ ಎಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬಿ. ಈಗ ನಾವೇನು ಮಾಡಬೇಕು, ಮಿಸ್ಟರ್ ಬಿ ಬುಕ್ಸಲ್ಲಿ ನಾವು ಈ ಜಾಯಿಂಟ್ ವೆಂಚರ್ ಅಕೌಂಟು ಮತ್ತು ಎ ಅಕೌಂಟ್ನ ನಾವು ಪ್ರಿಪೇರ್ ಮಾಡೋಣ. ಲೆಟ್ ಅಸ್ ಡೂ ದಟ್. ಈಗ ಇನ್ ದ ಬುಕ್ಸ್ ಆಫ್ ಬಿ
is the books of B. We are writing the accounts. We prepare joint venture account and ES account. ನಾವು ಯಾವ್ಯಾವ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ? ಜಾಯಿಂಟ್ ವೆಂಚರ್ ಅಕೌಂಟ್ ಮತ್ತೆ ಬಿ ಅಕೌಂಟ್ನ ನಾವು ಎ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತೀವಿ. Now let us first write a transaction by transaction. ಈಗ ನಾವು ಬಿ ಅಕೌಂಟಲ್ಲಿ ಬರೀತಾ ಇರೋದ್ರಿಂದ ಮಿಸ್ಟರ್ ಎ ಮಾಡಿರೋಂಥ ಖರ್ಚುಗಳನ್ನೆಲ್ಲ ನಾವು ಯಾವ ರೀತಿ ಬರಿಬೇಕು ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಎ ಅಕೌಂಟ್ ಈ ರೀತಿ ಬರಿಬೇಕು. ಆನ್ ಮಾಡಿರೋ ಖರ್ಚುಗಳನ್ನೆಲ್ಲ ನಾವೇನು ಬರಿಬೇಕು? ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಎ ಅಕೌಂಟ್, ರೈಟ್? ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಎಸ್ ಅಕೌಂಟ್. ಎಕ್ಸ್ಪೆನ್ಸಸ್ incurred ಬೈ ಏನವನು ಮಾಡಿರೋಂಥ ಖರ್ಚುಗಳು. ಎಷ್ಟು ಮಾಡಿದ್ದಾನೆ? 68,000 ಫಾರ್ ಮೆಟೀರಿಯಲ್ಸ್, ಫಾರ್ ಸಿಮೆಂಟ್ 13,000, ಫಾರ್ ಆರ್ಕಿಟೆಕ್ಟ್ ಫೀಸ್ 10,000. ಟೋಟಲ್ he has spent 91,000. Details I'm writing here. Material 68,000, cement 13,000 and architect fees 10,000. This is expenses made by A. ನೆಕ್ಸ್ಟ್ ಬಿ ಅವನೇ ಮಾಡಿರೋಂಥ ಖರ್ಚುಗಳನ್ನ ಜಾಯಿಂಟ್ ವೆಂಚರ್ಗೆ ನಾವೇನು ಎಂಟ್ರಿ ಬರೀಬೇಕು ಅಂತ ವೆನ್ he on expenses made by on his own, ಅವನ ಓನ್ ಖರ್ಚುಗಳನ್ನ ನಾವು ಯಾವ ರೀತಿ ಬರೀಬೇಕು ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ನಾವೇ ಖರ್ಚು ಮಾಡಿದಾಗ ಏನಾಗ್ತದೆ? ನಮ್ಮ ಬ್ಯಾಂಕಿಂದ ಹಣ ಹೋಗ್ತದೆ. ಬ್ರಾಕೆಟ್ ಅಲ್ಲಿ ಬರೀರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಫಾರ್ ಜಾಯಿಂಟ್ ವೆಂಚರ್. ಓಕೆ, ಏನೇನು ಎಕ್ಸ್ಪೆನ್ಸಸ್ ಮಾಡಿದ್ದಾನೆ ಮಿಸ್ಟರ್ ಬಿ? ಟೋಟಲ್ 1,09,000 ಎಕ್ಸ್ಪೆನ್ಸಸ್ ನಾನು ಮಾಡಿದ್ದಾನೆ. ಏನಕ್ಕೆ ಎಕ್ಸ್ಪೆನ್ಸಸ್ ಮಾಡಿದ್ದಾನೆ ಆ ಡೀಟೇಲ್ಸ್ ನಾನು ಇಲ್ಲಿ ಬರೀತಿದ್ದೀನಿ. ಸಾರಿ, ಇಲ್ಲಿ ಒಂದು ಕ್ರೆಡಿಟ್ ಎಂಟ್ರಿ ನಾವು ಎಂಟ್ರಿ ಮಾಡೋದನ್ನ ಮರ್ತಿದ್ದೀವಿ. ದಟ್ ಈಸ್ ಎ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಎ ಅಕೌಂಟ್. ಎ ಮಾಡಿರುವಂಥ ಎಕ್ಸ್ಪೆನ್ಸಸ್ಗಳನ್ನ ನಾವಿಲ್ಲಿ ಡೆಬಿಟ್ ಮಾಡಿದ ನಂತರ ಈ ಎ ಅಕೌಂಟಲ್ಲಿ ನಾವು ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಅಮೌಂಟ್ ಎಷ್ಟು? 91,000 ಎ ಮಾಡಿರುವಂಥ ಎಕ್ಸ್ಪೆನ್ಸಸ್. ಇದ್ರದ್ದು ಡೀಟೇಲ್ಸು ಇಲ್ಲ. ಓಕೆ, ಈಗ ಎ ಮಾಡಿರೋಂಥ ಎಕ್ಸ್ಪೆನ್ಸಸ್ನ ನಾವು ಎ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ. ಈಗ ಎಕ್ಸ್ಪೆನ್ಸಸ್ ಟ್ರಾನ್ಸಾಕ್ಷನ್ ಆಯಿತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ದ ಪ್ಲಾಂಟ್ ವಾಸ್ ವ್ಯಾಲ್ಯೂಡ್ ಅಟ್ 10,000 ಅಟ್ ದ ಎಂಡ್ ಆಫ್ ದ ಕಾಂಟ್ರಾಕ್ಟ್ ಅಂಡ್ ಬಿ ಅಗ್ರಿ ಟು ಟೇಕ್ ಇಟ್ ಅಟ್ ದಟ್ ವ್ಯಾಲ್ಯೂ. ಮಿಸ್ಟರ್ ಬಿ ಅನ್ನೋನು ಏನು ಮಾಡ್ತಾನೆ? ಪ್ಲಾಂಟ್ನ ತಗೊಂಡು ಹೋಗ್ತಾ ಇದ್ದಾನೆ. ಎಷ್ಟಕ್ಕೆ? 10,000ಗೆ. ಆ ಪ್ಲಾಂಟ್ನ ತಗೊಂಡೋದಾಗ ಅದು ಜಾಯಿಂಟ್ ವೆಂಚರ್ಗೆ ಏನಾಗ್ತದೆ? ಇನ್ಕಮ್ ಆಗುತ್ತೆ. ನಾವು ಜಾಯಿಂಟ್ ವೆಂಚರ್ಗೆ ಇನ್ಕಮ್ ಅಂದರೆ ಕ್ರೆಡಿಟ್ ಸೈಡ್ ಬರೀಬೇಕು. ಮಿಸ್ಟರ್ ಬಿ ಅಕೌಂಟಲ್ಲೇ ನಾವು ಬರೀತಾ ಇದ್ದೀವಿ. ಪ್ರೀವಿಯಸ್ಲಿ ನಾವೇನು ಮಾಡಿದ್ದೀವಿ? ಎ ಬುಕ್ಸಲ್ಲಿ ಬರೆಯುವಾಗ ಬಿ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಬರೀತಿದ್ವಿ. ಬಟ್ ಇಲ್ಲಿ ಬಿ ಅಕೌಂಟ್ ಅಂತ ಬರೀಲಿಕ್ಕಾಗೋದಿಲ್ಲ. ಬಿ ತಗೊಂಡು ಹೋಗ್ತಾ ಇದ್ದಾನಲ್ವಾ, ಸೊ ಬಿಗೆ ಏನಾಗ್ತದೆ? ಪ್ಲಾಂಟ್ ಅಕೌಂಟ್ ಡೆಬಿಟ್ ಆಗ್ತದೆ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ವಿ ರೈಟ್ ಬೈ ಪ್ಲಾಂಟ್ ಅಕೌಂಟ್. ಬಿ ಪ್ಲಾಂಟ್ನ ತಗೊಂಡು ಹೋದಾಗ ಬಿ ಅಕೌಂಟಲ್ಲಿ ಏನು ಬರಿತೀವಿ ಅಂತಂದರೆ
plant account debit to joint venture account. Amount is to rupees 10,000. Bracket al bariyana, plant taken over. Okay. Next transaction the contract amount of rupees 2,40,000 was received by A ಅನ್ನೋನು ಏನು ಮಾಡಿದ್ದಾನೆ, ಕಾಂಟ್ರಾಕ್ಟ್ ಅಮೌಂಟ್ 2,40,000 ನಾನು ರಿಸೀವ್ ಮಾಡಿದ್ದೆ. ಅವನು ರಿಸೀವ್ ಮಾಡಿದ್ದಾನೆ ಅಂದಾಗ ನಾವೇ ರಿಸೀವ್ ಮಾಡಿದ್ರೆ ಏನು ಬರಿತಾ ಇದ್ವಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಬಟ್ ಇಲ್ಲಿ ನಾವು ರಿಸೀವ್ ಮಾಡಿಲ್ಲ, ಬಿಕಾಸ್ ವಿ ಆರ್ ರೈಟಿಂಗ್ ಇಟ್ ಇನ್ ದ ಬುಕ್ಸ್ ಆಫ್ ಬಿ ರಿಸೀವ್ ಮಾಡಿಲ್ಲ, ಎ ರಿಸೀವ್ ಮಾಡಿದ್ದಾನೆ. ಸೊ ಹಾಗಾಗಿ ಬಿ ಬುಕ್ಸ್ ಅಲ್ಲಿ ಏನು ಬರೀತಾನೆ ಅಂತಂದ್ರೆ, ಬಿ ಬುಕ್ಸ್ ಅಲ್ಲಿ ಏನು ಜರ್ನಲ್ ಎಂಟ್ರಿ ವಾಟ್ ಹಿ ರೈಟ್ಸ್ ಈಸ್ ಎಸ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ಗೆ ಅದೇನಾಗ್ತದೆ, ಕ್ರೆಡಿಟ್ ಆಗ್ತದೆ. ಜಾಯಿಂಟ್ ವೆಂಚರ್ ಅಕೌಂಟ್ಗೆ ಬನ್ನಿ, ಬೈ ಎಸ್ ಅಕೌಂಟ್ ಅಮೌಂಟ್ ಎಷ್ಟು 2,40,000 ಬ್ರಾಕೆಟ್ ಅಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ಡ್ ಬೈ ಎ. ನಾನು ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ ಮಾಡಿದ್ದೆ. ಈ ಎ ಅಕೌಂಟಲ್ಲಿ ಏನು ಬರೀತೀವಿ, ಡೆಬಿಟ್ ಮಾಡ್ತೀವಿ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಅಮೌಂಟ್ ಎಷ್ಟು 2,40,000. ಈಗ ನಾವು ಎಲ್ಲ ಎಂಟ್ರಿನೂ ಬರ್ದಾಯ್ತು. ಈಗ ಅಕೌಂಟ್ಸ್ನ ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಉಂಟು, ಟೋಟಲ್ ಈಸ್ 2,50,000. ಅದನ್ನೇ ನಾನು ಡೆಬಿಟ್ ಸೈಡ್ ಕೂಡ ಬರೀತೀನಿ 2,50,000. ಸೊ ಟೋಟಲ್ ಎಕ್ಸ್ಪೆನ್ಸಸ್ 2 lakh, ಪ್ರಾಫಿಟ್ ಈಸ್ 50,000. ಈ 50,000 ಎ ಮತ್ತು ಬಿ ಇಬ್ಬರಿಗೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಾವಿಲ್ಲಿ ಬಿ ಬುಕ್ಸ್ನಲ್ಲಿ ಬರಿತಾ ಇದ್ದೀವಿ. ಬಿ ಶೇರ್ಸ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಒಂದು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಪ್ರಾಫಿಟ್ನ ಶೇರ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಓನ್ ಶೇರ್ ಆಫ್ ಪ್ರಾಫಿಟ್. ಓಕೆ, ಅಮೌಂಟ್ ಎಷ್ಟು 25,000. ಹಾಗೆಯೇ ಮಿಸ್ಟರ್ ಎ ಶೇರ್ಸ್ನ ಕೂಡ ನಾವು ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಬೈ ಎಸ್ ಅಕೌಂಟ್. ಇಟ್ ಈಸ್ ಪ್ರಾಫಿಟ್. ಓಕೆ, ಮಿಸ್ಟರ್ ಎ ಅಕೌಂಟಲ್ಲಿ ಏನು ಮಾಡ್ತೀವಿ, ಕ್ರೆಡಿಟ್ ಮಾಡಬೇಕು. ಅಲ್ಲಿ ಡೆಬಿಟ್ ಮಾಡಿದ್ವಿ, ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಎ ಅಕೌಂಟ್ನ ಡೆಬಿಟ್ ಮಾಡಿದ್ದೀವಿ. ಎ ಅಕೌಂಟಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಬ್ರಾಕೆಟಲ್ಲಿ ಬರೀವಿ ಪ್ರಾಫಿಟ್ ಎಷ್ಟು 25,000. Now let us close the Mr. A account. A account na ಕ್ಲೋಸ್ ಮಾಡೋಣ. ಈಗ ಎರಡು ಸೈಡ್ ನೋಡಿದಾಗ ನಮಗೆ ಡೆಬಿಟ್ ಸೈಡ್ ಜಾಸ್ತಿ ತೋರಿಸ್ತಾ ಇದೆ 2,40,000. ಈಗ ಮಿಕ್ಕಿದ ಅಮೌಂಟ್ ಮಿಸ್ಟರ್ ಎಗೆ ಎಷ್ಟು ಸೇರಬೇಕು, 91,000 ಆನ್ ಎಕ್ಸ್ಪೆನ್ಸಸ್ ಪ್ಲಸ್ ಶೇರ್ ಆಫ್ ಪ್ರಾಫಿಟ್. ದಟ್ ಈಸ್ 1,16,000 ಅವನಿಗೆ ಸೇರಬೇಕು. ಮಿಕ್ಕಿದ್ದು ಮಿಸ್ಟರ್ ಬಿಗೆ ಅವನು ಟ್ರಾನ್ಸ್ಫರ್ ಮಾಡಬೇಕು. ಅಂದರೆ ಬಿಗೆ ಏನಾಗ್ತದೆ, ಹಣ ಬರ್ತದೆ. ಅವಾಗ ಏನು ಬರೀತಾನೆ ಅವನು, ಹಣ ರಿಸೀವ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಎಸ್ ಅಕೌಂಟ್. ರೈಟ್, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಎ ಅಕೌಂಟ್ ಅಂತಂದರೆ ಎ ಅಕೌಂಟಲ್ಲಿ ಕ್ರೆಡಿಟ್ ಮಾಡ್ತೀವಿ 2,40,000 minus 91,000 minus 25 equals we get 1,24,000. It is by bank account bracket final settlement amount is 1,24,000. This is how we solve the joint venture problems when we do not maintain the separate set of
ಅಕೌಂಟ್ಸ್. ನಾನು ಇದು ವಿಡಿಯೋನ ನಿಮಗೆ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ, ಹಾಗೆ ಒಂದು ಅಸೈನ್ಮೆಂಟ್ಸ್ನ ಕೂಡ ನಿಮಗೆ ಕಳಿಸ್ತೀನಿ. ಅದನ್ನು ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಬರೋವಾಗ ನೀವು ಸಾಲ್ವ್ ಮಾಡಿಕೊಂಡು ಬಂದಿರಬೇಕು. It has end today's class. Thank you very much.